ಅಮ್ಮ ಅಮ್ಮ ಹೇಳಿ ಮೆಲ್ಲಿಗೆ. ಏನು ಭಯ ಪಡ್ಬೇಕಾಗಿಲ್ಲ, ಬೇಗ ವಾಸಿ ಆಗುತ್ತೆ. 1 ವಾರಕ್ಕಾಗುವಷ್ಟು ಮಾತ್ರೆ ಕೊಡ್ತೀನಿ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ವಾ? ಬೇಡ ಬೇಡ, ಹಾಗೆ ವಾಸಿ ಆಗುತ್ತೆ, ಪರವಾಗಿಲ್ಲ. ಸರ್ ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಾನು ದುಡ್ಡು ಕೊಡ್ತೀನಿ, ಕೊಡಿ. ಅಲ್ಲ, ಟಿಂಗ್ 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 ನೋಡಿ. ಅಯ್ಯೋ, ಚಿಲ್ಡ್ರೆ ಇಲ್ವಲ್ಲ? ದಟ್ಸ್ ಓಕೆ ಡಾಕ್ಟರ್, ನೋ ಪ್ರಾಬ್ಲಮ್. ಸಾರಿ. ಓಕೆ ಸರ್, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ನಿಮ್ಮ ಮನೆಗೆ. ಅಯ್ಯೋ ಬೇಡಿ ಬೇಡಿ, ನೀವು ಈಗಾಗಲೇ ಸಾಕಷ್ಟು ತೊಂದರೆ ತಗೊಂಡಿದ್ದೀರಾ, ಅದಲ್ಲದೆ ದುಡ್ಡು ಬೇರೆ ಕೊಟ್ಟಿದ್ದೀರಾ. ಸರ್ ಬೇಡಿ. ಕಾರ್ ಇದೆ, ಏನು ತೊಂದರೆ ಇಲ್ಲ. ಬನ್ನಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ. ಬನ್ನಿ, ಹುಷಾರು. ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಚೆನ್ನಾಗಿರುತ್ತೆ. ಕೃಷ್ಣ ಗ್ರೇಟ್. ಬರ್ಲಿಲ್ವಲ್ಲ? ಹುಷಾರ್ ಸರ್. ಯಾಕೆ ಮಾವ? ಅಂಜು ಅತ್ತೆ, ಬನ್ನಿ ಬನ್ನಿ ಬನ್ನಿ. ಏನಳಿ ಅಂದ್ರೆ ಏನ್ ಅಯ್ಯೋ, ಇದೇನ್ರಿ ಕಾಲಿಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ಲಾಯ್ತು? ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರೆ, ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವ್ದೋ ಆಟೋಗೋ ಕಾರ್ಗೋ ಸಿಗಾಕೊಂಡಿರ್ತಾರೆ. ರೈಟ್ ಸರ್, ಯು ಪರ್ಫೆಕ್ಟ್ಲಿ ರೈಟ್. ಇಸ್ ಇಟ್? ಇವ್ರ ಪಾಡಿಗೆ ಇವ್ರು ಬರ್ತಿದ್ರು, ಆಟೋದನ್ ಬಂದ್ ಗುದ್ದೇ ಬಿಟ್ಟ. ಆನ್ ಮಾಡ್ದೆ, ಪಾಪ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ನನಗೆ ತಲೆ ಸುತ್ತಾಗಾಯ್ತು, ಹಾಗೆ ಬಿದ್ದ್ಬಿಟ್ಟೆ. ಕೂತ್ಕೊಳ್ಳಿ. ಇಲ್ಲ ಇಲ್ಲ ಪರವಾಗಿಲ್ಲ, ನನ್ ಕೆಲಸ ಇದೆ, ಹೊರಡ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗಜೋ, ಒಂದ್ ಲೋಟ ಕಾಫಿ ತಗೊಂಬ. ಏನ್ ಮುಖ ನೋಡ್ತಾ ಇದ್ಯಾ? ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ತಗೊಂಬ ಅಂದೆ. ಒಂದ್ ಲೋಟ ಅಂತ ಹೇಳ್ತಿದ್ದಾರೆ. ಇಲ್ಲ ಪರವಾಗಿಲ್ಲ ಬಿಡಿ, ನನ್ಗೇನ್ ಕಾಫಿ ಬೇಡ. ತರ್ತಾರೆ ಬಿಡಿ, ಅಂದಾಗ ಮರ್ತ್ಬಿಟ್ಟೆ. ಇವಳು ನನ್ ಮೊದಲನೇ ಹೆಂಡತಿ, ಅಲ್ಲ ನನ್ ಹೆಂಡತಿ ಗಜಲಕ್ಷ್ಮಿ ಅಂತ. ನಮಸ್ತೆ. ಇವಳು ನನ್ನ ಮೊದಲನೇ ಮಗಳು ಅಂಜು. ಮೊದಲನೇ ಮಗಳು. ನಮಸ್ತೆ. ನೋಡೆ ಅಪ್ಪ, ಏನಿದು? ಏನಾಯ್ತು? ಗಾಬರಿ ಪಡೋ ಅಂತದ್ದೇನಿಲ್ಲಮ್ಮ, ಸ್ವಲ್ಪ ತಲೆ ಸುತ್ತದಾಗಾಯ್ತು. ಇವಳು ನನ್ನ 2ನೇ ಮಗಳು ಸಂಜು. ಹಾಯ್. ಎಂತ ಕೆಲ್ಸ ಮಾಡ್ಕೊಂಡ್ರಿಪ್ಪ, ನಡೆಯಕ್ಕಾಗತ್ತಾ? ತಗೊಳ್ಳಿ ನಿಮ್ಗೆ. ಸರ್ ನೀವು? ಇಲ್ಲ, ನಾನು ನಮ್ಮ ಮನೇಲಿ ಕಾಫಿ ಕುಡಿಯೋಲ್ಲ. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಓ, ಮರ್ತ್ಬಿಟ್ಟಿದ್ದೆ. ಏನು? ಕಾಸ್ಟ್ಲಿ ಮಾತ್ರೆ ಮರೀದೆ ತಗೋಬೇಕು ಸರ್. ಇಷ್ಟು ಜ್ಞಾಪಕ ಇಟ್ಕೊಂಡು ಕೊಟ್ಟ ಮೇಲೆ ನಾನು ತಗೊಳ್ದೇ ಇರ್ತೇನೆ. ಅಂದಹಾಗೆ ಒಂದು ವಿಷಯ. ಏನ್ ಸರ್? ನಿಮಗೆ ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್, ನಮ್ ತಂದೆ ತಾಯಿ ಹೆಣ್ಣು ನೋಡ್ತಾ ಇದ್ದಾರೆ. ಓ, ಸಂತೋಷ ಸಂತೋಷ. ಅಂದಹಾಗೆ ನಿಮ್ ಹೆಸರೇನು? ಆನಂದ್. ಆನಂದ್. ಅಂದಹಾಗೆ ನಿಮ್ ಅಡ್ರೆಸ್ ಕೊಟ್ರೆ ನನ್ ಕಾಲ್ ವಾಸಿ ಆದ ತಕ್ಷಣ ನಿಮ್ ಮನೆಗ್ ಬರೋಣ ಅಂತ. ಯಾಕೆ? ಹಾಗೆ ನಿಮ್ ತಂದೆ ತಾಯಿನ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸುಮ್ನೆ ಹಾಗೆ? ಹಾಗೆ. ಓಕೆ ಸರ್. ಅಂದಹಾಗೆ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಇಲ್ಲ ಕೆಲ್ಸಾನ? ಕೆಲ್ಸ ತುತು ಸರ್, ನಮ್ದು ಸ್ವಂತ ಬಿಸ್ನೆಸ್ ಇದೆ. ಒಂದ್ 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಬೆಂಗಳೂರಲ್ಲಿ ಒಂದ್ 2-3 ಮನೆ ಇದೆ. ಮಂಗಳೂರಲ್ಲಿ ಕಾಂಪ್ಲೆಕ್ಸ್ ಇದೆ. 5 ಲಕ್ಷ ಸರ್. 5 ಲಕ್ಷ ರೆಂಟ್ ಬರುತ್ತೆ $5 ಲಕ್ಷ? ಸರ್.
ಸರ್ ಕಾಲ್ ಸರಿ ಹೋದ್ಮೇಲೆ ಹೇಳಿ AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸರ್ ಯಾರವರು? ಯಾರ? ಓಹ್, ಇವರ ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ. ನನ್ನ ಮೊದಲನೇ ಅಳಿಯ. ಓ, ಎಲ್ಲೋ ಗೌರ್ಮೆಂಟ್ ಆಫೀಸಲ್ಲಿ ಆಫೀಸರ್ ಸರ್ ಅವರು? ಗೌರ್ಮೆಂಟ್ ಆಫೀಸರ್ ಅಂತಲೇ ನಾನು ಬೇಸ್ಟ್ ಬಿದ್ದಿದ್ದು. ಯಾವ್ದೋ ಗೌರ್ಮೆಂಟ್ ಆಫೀಸಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೇರ್ ಟೈಮಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಯ್ 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 ಹಾಯ್. ಸರಿ ಸರ್, ನಾನು ಹೊರಡ್ತೀನಿ. ಕೊಟ್ಬಿಟ್ರಾ? ಹಾ, ಅದೇ ಮರಿಬೇಡಿ. AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಗಜಲಕ್ಷ್ಮಿ, ಅಂಜು, ಸಂಜು, ಏನಾಯ್ತ್ರಿ? ಬನ್ನಿ ಬನ್ನಿ. ಕಾಲ್ನವಾ? ನೀರ್ ಕೊಡ್ಲಾ? ಮಾತೆ ತಗೋತೀರಾ? ಅದೆಲ್ಲ ಏನಿಲ್ವೇ. ಈಗ ಬಂದಿದ್ನಲ್ಲ ಹುಡುಗ, ಹೇಗೆ? ಅಯ್ಯೋ, ಏನ್ ಬುದ್ಧಿರಿ ನಿಮ್ದು. ಮನೆಗ್ ಬಿಡಕ್ ಬಂದಿರೋ ಹುಡುಗನ್ ಮೇಲೆ ಕಣ್ಣಾಕ್ತಿರಲ್ಲ. ಸುಮ್ನೆ ನಿಮ್ಮನ್ ಕೇಳ್ತೀನಲ್ಲ. ಅಯ್ಯೋ ಸಂಜು, ಹ್ಮ್ ಹುಡುಗ ಹೇಗೆ? ಪರವಾಗಿಲ್ಲ. ಪರವಾಗಿಲ್ಲ ಏನಮ್ಮ, ನೋಡ್ತಾ ಇರು ಹೇಗ್ ಸಂಬಂಧ ಕುದುರಿಸ್ತೀನಿ. 500 ಎಕರೆ ಕಾಫಿ ಎಸ್ಟೇಟು, ಬೆಂಗಳೂರಲ್ಲಿ 2-3 ಬಂಗ್ಲೆ, ಮಂಗಳೂರಲ್ಲಿ ದೊಡ್ಡ ಕಾಂಪ್ಲೆಕ್ಸ್, 5 ಲಕ್ಷ ರೂಪಾಯಿ ಬಾಡಿಗೆ. ಸುಮ್ನೆನಾ? ಹೊರಟೇ ಬಿಟ್ರ?